ಹಾಯ್ ಫ್ರೆಂಡ್ಸ್. ನಮ್ಮ ಇವತ್ತಿನ ವ್ಲಾಗಲ್ಲಿ ನಾನು ಒಂದಷ್ಟು ಕ್ವಶನ್ಸ್ ನೀವೇನು ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ಪೋಸ್ಟ್ ಮಾಡ್ತಿರ್ತೀರಾ ಅದನ್ನು ಒಂದು ವ್ಲಾಗ್ ಮೂಲಕನೇ ನಿಮ್ಮೆಲ್ರಿಗೂ ಕೂಡ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ. 3 ಸೀರಿಯಲ್ ಹಾಗೂ 1 ವೆಬ್ ಸೀರೀಸ್ನಲ್ಲಿ ವರ್ಕ್ ಹೇಗೆ ನಿಭಾಯಿಸ್ತಾ ಇದ್ದೀರಾ ಮೇಡಮ್ ಅಂತ. ಇನ್ನೊಬ್ರು ಕೇಳಿದ್ದಾರೆ ವಾಟ್ ಮೇಕ್ಸ್ ಯೋರ್ ಡೇ ಅಂತ. ಎನಿ ಪ್ಲಾನ್ಸ್ ಫಾರ್ ಅ ಮೂವಿ ಅಂತ ಇನ್ನೊಬ್ರು ಕೇಳಿದ್ದಾರೆ. ಯುವರ್ ಕ್ವಾಲಿಫಿಕೇಶನ್ ಆ್ಯಂಡ್ ವಿಚ್ ಕಾಲೇಜ್ ಡಿಡ್ ಯು ಸ್ಟಡಿ ಅಂತ ಕೇಳಿದ್ದಾರೆ. ಸೊ ನಾನು MBA ಮುಗಿಸಿದ್ದೀನಿ. ನೀವು ಉಡುಪಿನ ಅಕ್ಕ ಅಂತ ಯಾರೋ ಕೇಳಿದ್ದಾರೆ. ಇಲ್ಲಪ್ಪ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ನಾನು ನಿಮ್ಮ ಪ್ರೀತಿಯ ಮಾನಸ ಮನೋಹರ್. ನಮ್ಮ ಇವತ್ತಿನ ವ್ಲಾಗಲ್ಲಿ ನಾನು ಒಂದಷ್ಟು ಕ್ವಶನ್ಸ್ ನೀವೇನು ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ಪೋಸ್ಟ್ ಮಾಡ್ತಿರ್ತೀರಾ ಅದನ್ನು ಒಂದು ವ್ಲಾಗ್ ಮೂಲಕನೇ ನಿಮ್ಮೆಲ್ರಿಗೂ ಕೂಡ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ಸ್ಟಾಗ್ರಾಮಲ್ಲಿ ಯೂಶ್ವಲಿ ನೀವು ಈ ಥರ ಕ್ವಶನ್ಸ್ನ ಪೋಸ್ಟ್ ಮಾಡಿದಾಗಲೂ ಕೂಡ ಎಲ್ರಿಗೂ ಕೂಡ ಕಂಪ್ಲೀಟಾಗಿ ಉತ್ತರ ಕೊಡೋಕ್ಕಾಗಲ್ಲ. ಹಾಗಾಗಿನೇ ಈ ಒಂದು 10-15 ಮಿನಿಟ್ಸ್ನ ಈ ಒಂದು ವ್ಲಾಗಲ್ಲಿ ಸಾಧ್ಯವಾದಷ್ಟು ಜನಕ್ಕೆ ಡೈರೆಕ್ಟ್ ಆಗೇನೆ, ಅಂದರೆ ಎಲ್ಲೋ ಒಂದು ಕಡೆ ವ್ಲಾಗ್ ಅಂತಂದರೆ ಫೇಸ್ ಟು ಫೇಸೇ ಒಂದು ಉತ್ತರ ಕೊಟ್ಟಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕಿದಂಥ ಕ್ವೆಶ್ಚನ್ಸ್ನ ನಮ್ಮ ಇವತ್ತಿನ ವ್ಲಾಗಲ್ಲಿ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನಿಷಿಯಲ್ ಡೇಸಲ್ಲಿ, ಅಂದರೆ ಯೂಟ್ಯೂಬ್ ವೀಡಿಯೋನ ಶುರು ಮಾಡಿದಂಥ ಇನಿಷಿಯಲ್ ಡೇಸಲ್ಲೂ ಕೂಡ ವೆರಿ ಫ್ಯೂ ಕ್ವೆಶ್ಚನ್ಸ್ ಇದೇ ಥರ ನಾನು ಆನ್ಸರ್ ಮಾಡಿದ್ದೆ. ಬಟ್ ಈಗ ಮತ್ತೊಂದಷ್ಟು ಕ್ವೆಶ್ಚನ್ಸನ್ನ ಈ ಒಂದು ವ್ಲಾಗ್ ಮೂಲಕ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹೋಪ್ ನೀವೆಲ್ಲರೂ ಕೂಡ ಈ ಒಂದು ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಎಲ್ಲ ಕ್ವೆಶ್ಚನ್ಸ್ಗೆ ಸಾಧ್ಯವಾದಷ್ಟು ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎನಿವೇಸ್, ವೆಲ್ಕಮ್ ಒನ್ಸ್ ಅಗೇನ್ ಆ್ಯಂಡ್ ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ಈಗ ನಾನು ಆಲ್ರೆಡಿ ಒಂದಷ್ಟು ಕ್ವೆಶ್ಚನ್ಸ್ನ ನೀವೇನು ಕೇಳಿದ್ರಿ ಅದನ್ನು ನಾನು ಈ ರೀತಿ ಇನ್ಸ್ಟಾಗ್ರಾಮಲ್ಲಿ ನಾನು ಅದನ್ನೆಲ್ಲ ಆಲ್ರೆಡಿ ಆರ್ಚೀವ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದಷ್ಟಕ್ಕೆ ಆನ್ಸರ್ಸ್ನ ಇವತ್ತು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ಒಬ್ಬರು ಕೇಳಿದ್ದಾರೆ, ನಮಸ್ತೆ ಮಾನಸ ಮೇಡಮ್, 3 ಸೀರಿಯಲ್ ಹಾಗೂ 1 ವೆಬ್ ಸೀರೀಸ್ನಲ್ಲಿ ವರ್ಕ್ ಹೇಗೆ ನಿಭಾಯಿಸ್ತಾ ಇದ್ದೀರಾ ಮೇಡಮ್ ಅಂತ. ಆನೆಸ್ಟಾಗಿ ಹೇಳಬೇಕು ಅಂತ ಅಂದರೆ ವರ್ಕ್ ಇದ್ದಷ್ಟು ನಾವು ಬಹಳನೇ ಹೆಲ್ದಿ ಆಗಿರ್ಬೋದು, ಅಂದರೆ ಮೆಂಟಲಿ ಕೂಡ ಹೆಲ್ದಿ ಆಗಿರ್ಬೋದು, ಆ್ಯಕ್ಟಿವ್ ಆಗಿರುವಂಥ ಲೈಫ್ ಸ್ಟೈಲ್ ಇದ್ದಂಗೂ ಕೂಡ ಫಿಸಿಕಲಿ ಕೂಡ ನಾವು ಆರಾಮಾಗಿ ತುಂಬಾ ಫಿಟ್ ಆಗಿರ್ಬೋದು. ಹಾಗಾಗಿ ನಿಭಾಯಿಸೋದು ಏನೂ ಕಷ್ಟ ಆಗಲ್ಲ. ಜಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಡೇಸ್ಗೆ ನಾವು ಕರೆಕ್ಟಾಗಿ ಡೇಟ್ಸ್ನ ಶೆಡ್ಯೂಲ್ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ಕೆಲಸ ಮಾಡ್ಕೋತಾ ಹೋದರೆ ಖಂಡಿತವಾಗ್ಲೂ 3-4 ಪ್ರಾಜೆಕ್ಟ್ಸ್ ಆದ್ರೂ ಕೂಡ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಯಾಕೆಂದರೆ ತುಂಬ ಜನ ಈಗ ಈ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಯಾರ್ಯಾರಿದ್ದಾರೆ, ನೀವು ಫಾರ್ ಎಕ್ಸಾಂಪಲ್ ಅವರೆಲ್ಲ ಹೇಳೋದು ಕೇಳಿರ್ಬೋದು, ನಾನಂತೂ ಕೇಳಿದ್ದೀನಿ. ಅವರು ಎಷ್ಟೋ ಸಲ ಹೇಗೆ ಅಂತ ಅಂದರೆ, ಈಗ ಬೆಂಗಳೂರಲ್ಲಿ ಒಂದು ಮೂವಿಗೆ ಅಥವಾ ಏನಾದರೂ ಒಂದು ಪ್ರಾಜೆಕ್ಟಿಗೆ ಶೂಟ್ ಮಾಡಿದ್ರೆ ಸಾಯಂಕಾಲ ಬೇರೆ ಇನ್ನೊಂದು ಊರಿಗೆ, ಫಾರ್ ಎಕ್ಸಾಂಪಲ್ ಚೆನ್ನೈಗೋ ಎಲ್ಲೋ ಒಂದು ಕಡೆ ಹೋಗಿ ಡಬ್ಬಿಂಗೋ ಅಥವಾ ಒಂದು ಪ್ರಾಜೆಕ್ಟ್ಗೆ ಏನಾದರೂ ಒಂದು ಸೀನೋ ಏನಾದರೂ ಒಂದು ಆ ಥರ ಮಾಡಿರೋಂಥ ಇನ್ಸಿಡೆಂಟ್ಗಳು ತುಂಬಾ ಇದೆ. ಹೀಗಿರಬೇಕಾದ್ರೆ ನಮಗೆ 1 ಅಥವಾ 2 ಪ್ರಾಜೆಕ್ಟ್ ಅದು ಬೆಂಗಳೂರಲ್ಲೇ ಇದ್ಕೊಂಡು ಹ್ಯಾಂಡಲ್ ಮಾಡೋದು ಖಂಡಿತವಾಗ್ಲೂ ಕಷ್ಟ ಆಗಲ್ಲ. ಎರಡನೇ ಒಂದು ಪ್ರಶ್ನೆ ಅಂತ ಅಂದರೆ, ಹಾಯ್ ಅಕ್ಕ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಇದ್ರ ಬಗ್ಗೆ ಖಂಡಿತವಾಗ್ಲೂ ಹೇಳಲೇಬೇಕು. ಬಿಕಾಸ್ ಯಾಕೆ ಅಂತಂದರೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರನಲ್ಲಿ ನಾನು ಒಂದು ಪೌರಾಣಿಕ ಪಾತ್ರ, ಅಂದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಒಂದು ಯೂಟ್ಯೂಬ್ ವ್ಲಾಗಲ್ಲೇ ಇದ್ರ ಬಗ್ಗೆ ಡೀಟೇಲ್ ಆಗಿರೋಂಥ ಒಂದು ವ್ಲಾಗನ್ನ ಕೂಡ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನೀವೆಲ್ಲರೂ ಕೂಡ ರೆಫರ್ ಮಾಡ್ಕೋಬೋದು. ನಾನು ಈ ಒಂದು ಸೀರಿಯಲಲ್ಲಿ ಸ್ಟಾರ್ ಸುವರ್ಣದಲ್ಲಿ ಟೆಲಿಕಾಸ್ಟ್ ಆಗ್ತಿರೋಂಥ ಈ ಒಂದು ಸೀರಿಯಲಲ್ಲಿ ಶಿವನ ಮಗಳು, ದಟ್ ಇಸ್ ಅಶೋಕ ಸುಂದರಿಯ ಪಾತ್ರವನ್ನು ಮಾಡ್ತಿದ್ದೀನಿ. ಬಹಳ ಜನ ಶಿವನಿಗೆ ಒಂದು ಮಗಳು ಇದ್ಲು ಅಂತಲೇ ಗೊತ್ತಿರಲ್ಲ ಬಹಳ ಜನಕ್ಕೆ, ಇನ್ನು ಕೆಲವು ಜನಕ್ಕೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಬೇಸಿಕಲಿ ಹೇಳಬೇಕು ಅಂತಂದರೆ ಪದ್ಮಪುರಾಣ, ಪದ್ಮಪುರಾಣ ಅಂತ ನಾವೇನು ಕರಿತೀವಿ ಅದರ ಒಂದು ರೆಫರೆನ್ಸ್ ನಾವು ತಗೊಂಡಾಗ ಅದರಲ್ಲಿ ಅಶೋಕ ಸುಂದರಿಯ ಒಂದು ರೆಫರೆನ್ಸ್, ಅಂದರೆ ಆಕೆ ಹೇಗೆ ಹುಟ್ಟಿದ್ಲು, ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿರೋ ವ್ಲಾಗ್ ಕೂಡ ಮಾಡಿ ಹಾಕಿದ್ದೀನಿ ಅಂತ ಹೇಳಿದೆ. ಅವಳ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ಶಿವ ಅವಳನ್ನ ಸೃಷ್ಟಿ ಮಾಡ್ದ, ಬಟ್ ಯಾಕೆ ಅವಳನ್ನ ಕೈಲಾಸದಲ್ಲಿ ಇಟ್ಕೊಂಡಿರಲಿಲ್ಲ, ಯಾಕೆ ಅವಳಿಗೆ ಈಗ ಗಣೇಶ ಸುಬ್ರಹ್ಮಣ್ಯಂಗೆಲ್ಲ ಪೂಜೆ ಸಲ್ಲೋ ಹಾಗೆ ಪೂಜೆ ಸಲ್ತಾ ಇರಲಿಲ್ಲ, ಆಮೇಲೆ ಪೂಜೆ ಸಲ್ತಾ ಇಲ್ವಾ, ಪ್ರತಿಯೊಂದನ್ನು ಕೂಡ ಇದರಲ್ಲಿ ನೀವು ರೆಫರ್ ಮಾಡ್ಕೋಬೋದು. ಗೂಗಲಲ್ಲಿ ರೆಫರ್ ಮಾಡಿದ್ರೂ ಕೂಡ ಆಕೆಯ ಸ್ಟೋರಿ ನಿಮಗೆ ಸಿಗುತ್ತೆ. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ನೀವು ಕೂಡ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ.
ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಕ್ಯಾರೆಕ್ಟರನ್ನ ಪೋರ್ಟ್ರೇ ಮಾಡೋದು ನನಗೆ ಬಹಳನೇ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಆ ಒಂದು ನಮ್ಮ ವಾಯ್ಸ್ ಚೇಂಜ್ ಓವರ್ ಆಗಿರ್ಬೋದು, ಆ್ಯಕ್ಸೆಂಟ್ ಬದಲಾಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಸೊ ಆ ಪಾತ್ರನ ನಾವು ಕೂರಿಸ್ಕೋಬೇಕು ಅಂದ್ರೂ ಕೂಡ ಸ್ವಲ್ಪ ಟೈಮ್ ಆಗುತ್ತೆ. ಸಾಮಾಜಿಕ ಪಾತ್ರಗಳನ್ನು ಮಾಡ್ಕೊಂಬರೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ಅಂದರೆ ಆ ಪಾತ್ರವಾಗಿ ಬದಲಾಗಬಹುದು. ಬಟ್ ಅಥವಾ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ನಾವು ಆ ಪಾತ್ರನ ನಾವು ಈ ಥರ ಈ ಪಾತ್ರ ಆಗಿ ಇದೆ. ಫಾರ್ ಎಕ್ಸಾಂಪಲ್ ನಾನು ಮೀರಾ ಹೆಗ್ಡೆ ರೋಲ್ ಮಾಡಿದ್ದೆ. ಸೊ ನಾನು ಮೀರಾ ಆಗಿದ್ದರೆ ಹೇಗಿರ್ತಿತ್ತು ಅನ್ನೋದನ್ನು ಕಲ್ಪನೆ ಮಾಡಿಕೊಂಡು ಅಂಥ ಪಾತ್ರಗಳನ್ನು ನಾನಾಗಿ ಅಭಿನಯಿಸ್ಬೋದು. ಬಟ್ ಈ ಪೌರಾಣಿಕ ಪಾತ್ರಗಳು ಅಥವಾ ಒಂದು ದೇವರು ಅಥವಾ ಒಂದು ದೇವತೆ ಒಂದು ರೋಲ್ ಅಂತ ಬಂದಾಗ ನಾವು ಅದರಲ್ಲಿ ನಮ್ಮತನನ ಅಳವಡಿಸ್ಕೊಳ್ಳೋದಕ್ಕೆ ಬರಲ್ಲ. ಪಾತ್ರ ಹೇಗಿರುತ್ತೋ ಹಾಗೆ ಅದರ ಒಂದು ಶೂಸಲ್ಲಿ ನಿಂತು ಮಾಡಬೇಕಾಗುತ್ತೆ, ವಿಚ್ ಈಸ್ ಕ್ವೈಟ್ ಚಾಲೆಂಜಿಂಗ್. ಬಟ್ ಬಹಳನೇ ಆ್ಯಸ್ ಎನ್ ಆ್ಯಕ್ಟರ್ ತುಂಬ ಖುಷಿಯಾಗುತ್ತೆ ಇಂಥ ಒಂದು ಪೌರಾಣಿಕ ಪಾತ್ರಗಳನ್ನು, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಪೌರಾಣಿಕ ಹಿನ್ನೆಲೆ ಇರುವಂಥ ಪಾತ್ರಗಳನ್ನು ಮಾಡೋದು ಖಂಡಿತವಾಗ್ಲೂ ಸುಲಭ ಅಲ್ಲ. ಚಾಲೆಂಜಿಂಗ್ ಅಂತ ಅನಿಸಿದ್ರು ಕೂಡ ಇಟ್ಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಸೊ ಇದಾಗಿತ್ತು ನಮ್ಮ 2ನೇ ಪ್ರಶ್ನೆ. ಒಂದು 10ರಿಂದ 15 ಪ್ರಶ್ನೆಗಳನ್ನು ನಮ್ಮ ಇವತ್ತಿನ ವ್ಲಾಗಲ್ಲಿ ನಾನು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿರೋದನ್ನು. ಓಕೆ, ಇನ್ನೊಬ್ಬರು ಕೇಳಿದರೆ ವಾಟ್ ಮೇಕ್ಸ್ ಯುವರ್ ಡೇ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಖಂಡಿತವಾಗ್ಲೂ ಈ ಪೀಸ್, ಶಾಂತಿ, ನೆಮ್ಮದಿ ಅನ್ನೋಂಥದ್ದು ಇಟ್ ಮೇಕ್ಸ್ ಎವ್ರಿಬಡೀಸ್ ಡೇ. ಅವ್ರು ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಬಡವರಾಗಿರಲಿ, ಏನೇ ಇರಲಿ, ಅವ್ರವ್ರ ಲೈಫಲ್ಲಿ ಎಲ್ಲೋ ಒಂದು ಕಡೆ ಯಾವುದೇ ಥರದ ಬೇಡದೇ ಇರುವಂಥ ಅನ್ವಾಂಟೆಡ್ ಟೆನ್ಷನ್ಸ್ ಇಲ್ದಲೇ ನೆಮ್ಮದಿ ಇದೆ, ಪೀಸ್ ಇದೆ ಅಂತ ಅಂದಾಗ ದಟ್ ವಿಲ್ ಡೆಫಿನೆಟ್ಲಿ ಮೇಕ್ ಎವ್ರಿಬಡೀಸ್ ಡೇ. ಸೊ ಈ ಥರದ ಒಂದು ಪೀಸ್ಫುಲ್ ಆಗಿರುವಂಥ ಡೇ ನಮ್ದು ಆಗಬೇಕು ಅಂತ ಅಂದರೆ ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಸೊ ಅದು ಫಿಸಿಕಲಿ ಆಗಿರಲಿ, ಮೆಂಟಲಿ ಆಗಿರಲಿ, ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿ ಇರಿಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಡೇ ಪೀಸ್ಫುಲ್ ಆಗಿರುತ್ತೆ. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಅಂತಂದರೆ, ಎನಿ ಪ್ಲ್ಯಾನ್ಸ್ ಫಾರ್ ಅ ಮೂವಿ ಅಂತ ಇನ್ನೊಬ್ಬರು ಕೇಳಿದ್ದಾರೆ. ಆನೆಸ್ಟಾಗಿ ಹೇಳಬೇಕು ಅಂತ ಅಂದರೆ, ಇವತ್ತಿನ ಕಾಲಘಟ್ಟದಲ್ಲಿ ನೀವು ಮೂವಿ ಆದರೂ ಮಾಡಿ, ಸೀರಿಯಲ್ ಆದರೂ ಮಾಡಿ, ವೆಬ್ ಸೀರೀಸ್ ಆದರೂ ಮಾಡಿ, ಅಟ್ ದ ಎಂಡ್ ಆಫ್ ದ ಡೇ ಜನರನ್ನ ಎಂಟರ್ಟೈನ್ ಮಾಡಬೇಕು. ಜನ ಅಷ್ಟನ್ನೇ ಕನ್ಸಿಡರ್ ಮಾಡೋದು. ಇವೊಂದು ಅದೊಂದು ಶಾರ್ಟ್ ಮೂವಿ ಆಗಿದ್ರೂ ಕೂಡ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಒಂದು ರೀಲ್ ಆಗಿದ್ರೂ ಕೂಡ ಜನ ಅದನ್ನು ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾರೆ, ಪ್ರೊವೈಡೆಡ್ ಅದವ್ರಿಗೆ ಎಂಟರ್ಟೈನಿಂಗ್ ಅಂತ ಅನಿಸ್ಬೇಕು. ಸಾವಿರಾರು ಕೋಟಿ ಅಥವಾ ಸಾವಿರಾರು ಬಜೆಟ್ ಇರುವಂಥ ಸಿನಿಮಾ ಮಾಡಿದ್ರೆ ಮಾತ್ರ ನಾವು ಜನಕ್ಕೆ ಹತ್ತಿರ ಆಗ್ತೀವಿ ಅನ್ನೋಂಥ ಕಾಲನೂ ಹೊರಟೋಗಿದೆ, ಅದು ಸುಳ್ಳು ಕೂಡ. ಸೊ ಹಾಗಾಗಿ ಜನಕ್ಕೆ ಎಂಟರ್ಟೈನಿಂಗ್ ಅಂತ ಅನಿಸೋದು ಮುಖ್ಯವಾಗಿ ನಮ್ಮ ಕ್ಯಾರೆಕ್ಟರೈಸೇಷನ್ ಏನು, ಸೊ ನಮ್ಮ ಪಾತ್ರದ ಒಂದು ಪರಿಣಾಮ ಆ ಒಂದು ಪ್ರಾಜೆಕ್ಟಲ್ಲಿ ಯಾವ ಥರ ಇದೆ ಸೊ ಅನ್ನೋದು ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗುತ್ತೆ. ಅದು ಸಿನಿಮಾ ಆಗಿದ್ರೂ ಅಷ್ಟೇ, ವೆಬ್ ಸೀರೀಸ್ ಆಗಿದ್ರೂ ಅಷ್ಟೇ, ಸೀರಿಯಲ್ ಆಗಿದ್ರೂ ಅಷ್ಟೇ, ಒಂದು ಶಾರ್ಟ್ ಮೂವಿ ಆಗಿದ್ರೂ ಅಷ್ಟೇ, ಒಂದು ಆ್ಯಡ್ ಶೂಟ್ ಆಗಿದ್ರೂ ಅಷ್ಟೇ. ಸೊ ನಾನು ಎಲ್ಲ ಥರದ ಒಂದು ಪಾತ್ರಗಳನ್ನು ಅಥವಾ ಈ ಎಲ್ಲ ಜಾನರಲ್ಲಿ ವರ್ಕ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮುಂಚೆನೂ ನಾನು ಸಿದ್ಧವಾಗಿದ್ದೆ. ಈಗ ಈ ಒಂದು OTT ಒಂದು ಯುಗ ಶುರು ಆಗುವಾಗ ಅಂತ ಅಲ್ಲ, ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಕೂಡ ಇದಕ್ಕೆ ನಾನು ಯಾವಾಗಲೂ ಪಾಸಿಟಿವ್ ಆಗಿದ್ದೆ ಈ ಒಂದು ವಿಚಾರದಲ್ಲಿ. ಆ್ಯಂಡ್ ಸ್ಪೆಷಲಿ OTT ಒಂದು ಜಮಾನ ಶುರು ಆದಮೇಲಿಂದ ಅಂತೂ ಎಲ್ರಿಗೂ ಕೂಡ ಇದು ಈಸಿಯಾಗಿ ಅರಿವಾಗಿದೆ ಇವಾಗ. ಸೊ ಹಾಗಾಗಿ ನನ್ನ ಪಾತ್ರ ಚೆನ್ನಾಗಿದ್ದು, ಆ ಪಾತ್ರದ ರೀಚ್ ತುಂಬಾ ಚೆನ್ನಾಗಿದ್ದು, ನನ್ನ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಸ್ಕ್ರೀನ್ ಸ್ಪೇಸ್ ಚೆನ್ನಾಗಿದ್ದು, ಆ್ಯಂಡ್ ಆ ಒಂದು ಪ್ರಾಜೆಕ್ಟ್ ನನಗೆ ಕೊಟ್ಟಿರೋಂಥ ಒಂದು ಪಾತ್ರನ ಜಸ್ಟಿಫೈ ಮಾಡ್ತಾ ಇದೆ ಆ್ಯಂಡ್ ಜನಕ್ಕೆ ಇದು ಇಷ್ಟ ಆಗೋ ಥರ ಅಂದರೆ ರೀಚ್ ಆಗ್ತಾ ಇದೆ ಅಂತ ಅಂದರೆ ನಾನು ಹೇಳ್ದಂಗೆ ಇದು ಯಾವುದನ್ನು ಕೂಡ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಿ ಇಟ್ ಮೂವಿ, ಸೀರಿಯಲ್, ವೆಬ್ ಸೀರೀಸ್ ಯಾವುದಾದ್ರೂ ಅಷ್ಟೇ, ನಾನು ಅದಕ್ಕೆ ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಬ್ಬರು ಕೇಳಿದ್ದಾರೆ, ಮೀರಾ ಹೆಗ್ಡೆ ನೋಡೋದಕ್ಕೂ ಇವಾಗ ಲಕ್ಷ್ಮೀ ನಿವಾಸನಲ್ಲಿ ಸೀರೆಯಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದ್ದೀನಿ ಅಂತ. ಅಫ್ಕೋರ್ಸ್ ನಾನು ಲಕ್ಷ್ಮೀ ನಿವಾಸದ ಈ ಒಂದು ನೀಲು ಅನ್ನೋಂಥ ಪಾತ್ರನ ಒಪ್ಕೊಂಡಿದ್ದೆ ಮುಖ್ಯವಾಗಿ ಆ ಒಂದು ಕಾರಣಕ್ಕೆ. ಬಿಕಾಸ್ ಜೊತೆಯಲ್ಲಿ ಮುಗಿದು ಒಂದು 6 ತಿಂಗಳ ಒಂದು ಟೈಮಲ್ಲಿ ಅದು ಶುರು ಆಗ್ತಾ ಇದೆ, ಜೀ ಕನ್ನಡದಲ್ಲೇ ಬರ್ತಾ ಇದೆ. ಹಾಗಾಗಿ ನಾನು ಮಾಡಿದಂಥ ಮೀರಾ ಹೆಗ್ಡೆ ಪಾತ್ರಕ್ಕೂ ಆ್ಯಂಡ್ ಈ ಪಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ವರ್ಸಟೈಲ್ ರೋಲಲ್ಲಿ ಸೊ ಆಡಿಯನ್ಸ್ ನನ್ನ ನೋಡ್ಬೋದು ಅನ್ನೋ ಕಾರಣಕ್ಕೆ ಸೊ ಈ ಪಾತ್ರ ನನಗೆ ಸಿಕ್ಕಿದ ತಕ್ಷಣ ಒಪ್ಕೊಂಡೆ. ಸೊ ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಂಬರ್ 1 ಆಗಿದೆ, ನೀವೆಲ್ಲರೂ ಕೂಡ ಇಷ್ಟಪಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹೋಗ್ತಾ ಇದರಲ್ಲಿ ತುಂಬ ಜನ ಅಂದರೆ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಒಂದು ಒಟ್ಟು ಕುಟುಂಬದ ಒಂದು ದೊಡ್ಡ ಕುಟುಂಬದ ಕಥೆ ಆಗಿರೋದ್ರಿಂದ ಹೋಗ್ತಾ ಎಲ್ಲ ಕ್ಯಾರೆಕ್ಟರ್ನ ಲೇಯರ್ಸ್ ಕೂಡ ರಿವೀಲ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಿಮಗೆ ಅದೇ ರೀತಿ ಇಷ್ಟ ಆಗ್ತಾ ಹೋಗುತ್ತೆ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಯು ಆರ್ ಮೈ ಫೇವ್ರೆಟ್, ಲಾಟ್ಸ್ ಆಫ್ ಲವ್ ಮ್ಯಾಮ್.
ಸೂಪರ್ ಆ್ಯಕ್ಟಿಂಗ್ ಇನ್ ಲಕ್ಷ್ಮೀ ನಿವಾಸ ಮ್ಯಾಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ದಂಗೆ ಇನ್ನೂ ನಮ್ಮ ಪಾತ್ರಗಳೆಲ್ಲ ತುಂಬಾ ಈ ಒಂದು ಸೀರಿಯಲಲ್ಲಿ ಎಸ್ಟ್ಯಾಬ್ಲಿಷ್ ಆಗಿಲ್ಲ. ಹೋಗ್ತಾ ಹೋಗ್ತಾ ಹಾಗೆ ಎಸ್ಟ್ಯಾಬ್ಲಿಷ್ ಹಾಕೊಂಡು ಹೋಗುತ್ತೆ. ಇನ್ನೂ ತುಂಬ ಆಯಾಮಗಳಿದೆ ಈಗ ನಮಗೆ ಕೊಟ್ಟಿರುವಂಥ ಪಾತ್ರಗಳಿಗೆ. ಸೊ ತುಂಬ ಜನ ಕಲಾವಿದರು ಇದರಲ್ಲಿ ಇರೋದ್ರಿಂದ ಆ್ಯಂಡ್ ಎಲ್ಲರೂ ಸೀನಿಯರ್ ಆರ್ಟಿಸ್ಟ್ಗಳು, ಎಲ್ಲರೂ ಎಸ್ಟ್ಯಾಬ್ಲಿಷ್ಡ್ ಆ್ಯಕ್ಟರ್ಸ್ ಆಗಿರೋದ್ರಿಂದ ಎಲ್ಲರ ಪಾತ್ರಗೂ ಕೂಡ ತಕ್ಕ ಒಂದು ಪ್ರಾಮಿನೆನ್ಸ್ ಆ್ಯಂಡ್ ಇದೆ ಇದರಲ್ಲಿ. ಹೋಗ್ತಾ ಹೋಗ್ತಾ ಪ್ರತಿಯೊಂದು ಪಾತ್ರದ ಒಂದು ಆಯಾಮ ನಿಮಗೆ ತಿಳಿತಾ ಹೋಗುತ್ತೆ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಓಕೆ, ಸೊ ಅದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಅಂತಂದರೆ ವಿಚ್ ಇಸ್ ಯುವರ್ ಝೋಡಿಯಾಕ್ ಸೈನ್ ಅಂತ. ಇದನ್ನು ನನಗೆ ತುಂಬ ಜನ ಕೇಳ್ತಿರ್ತಾರೆ ಯಾವಾಗಲೂ ಕೂಡ. ಸೊ ನಂದು ಕಟಕ ರಾಶಿ, ಐ ಆಮ್ ಅ ಕ್ಯಾನ್ಸೇರಿಯನ್. ಸೊ ಕಟಕ ರಾಶಿ ನಂದು. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ಎಷ್ಟೋ ಜನಕ್ಕೆ ಹೇಗಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಈ ಕುಂಡಲಿ ಎಲ್ಲ ಬರೆಸ್ತಾರಲ್ಲ, ಅವ್ರು ಹುಟ್ಟಿದಾಗ ಅವರ ಡೇಟ್ ಆ್ಯಂಡ್ ಟೈಮ್ ತೊಗೊಂಡು ನಮ್ಮ ಹಿಂದೂ ಒಂದು ಕ್ಯಾಲೆಂಡರ್ ಪ್ರಕಾರ ಏನು ಬರಿತೀವಿ, ಸೊ ಅದರಲ್ಲಿ ಬೇರೆ ಒಂದು ರಾಶಿ ಇರುತ್ತೆ. ಇಂಗ್ಲೀಷ್ ಕ್ಯಾಲೆಂಡರ್ನ ಒಂದು ರೆಫರೆನ್ಸ್ ತೊಗೊಂಡ್ರೆ ಅವ್ರು ಯಾವುದೋ ಒಂದು ಬೇರೆ ರಾಶಿ ಅಂತ ಬಂದಿರುತ್ತೆ. ಬಟ್ ಲಕಿಲಿ ನಂದು ನಮ್ಮ ಹಿಂದೂ ಕ್ಯಾಲೆಂಡರಲ್ಲಿ ತೊಗೊಂಡ್ರು ಅಥವಾ ಇಂಗ್ಲೀಷ್ ಕ್ಯಾಲೆಂಡರಲ್ಲಿ ತೊಗೊಂಡ್ರು, ಸಿನ್ಸ್ ಐ ವಾಸ್ ಬಾರ್ನ್ ಆನ್ June 24th, ಸೊ ಎರಡರಲ್ಲೂ ನಂದು ಕಟಕ ರಾಶಿನೇ ಬರುತ್ತೆ. ಸೊ ನಂದು ಇರೋದು ಒಂದೇ ರಾಶಿ, ಅದು ಕಟಕ ರಾಶಿ. ಸೊ ಅದನ್ನು ಕೇಳಿದ್ದಾರೆ ಯಾರೋ. ಸೊ ಹಾಗಾಗಿನೇ ನಾನು ಈ ಥರ ಒಂದು ಅದರದ್ದೇ ಸಿಂಬಲ್ ಹಾಕ್ಬಿಟ್ಟು ಅವ್ರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, ಯು ಆರ್ ಲುಕಿಂಗ್ ಪ್ರೆಟಿ ಫ್ರೆಶ್, ಹೌ ಯು ಮ್ಯಾನೇಜ್ ಅಂತ. ಇದನ್ನು ಅಂದರೆ ಈ ಪ್ರಶ್ನೆನ ತುಂಬ ಜನನೇ ಕೇಳ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಆಫ್ ಲೇಟ್ ಅಂದರೆ ಒಂದು 6-8 ತಿಂಗಳಿಂದ ನನ್ನ ರೊಟೀನ್ ಕೂಡ ಚೇಂಜ್ ಆಗಿದೆ, ಸ್ಲೀಪ್ ಪ್ಯಾಟ್ರನ್ ಕೂಡ ಚೇಂಜ್ ಆಗಿದೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ. ಮತ್ತೆ ವರ್ಕೌಟ್ನ ಮಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಒಂದು 6-8 ತಿಂಗಳಿಂದ. ಹಾಗಾಗಿ ಡೆಫಿನೆಟ್ಲಿ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆದ ತಕ್ಷಣ ಅದು ನಮ್ಮ ಊಟ ಆಗಿರ್ಬೋದು, ಮೊದಲನೇದಾಗಿ ನಮಗಿರುವಂಥ ಒಂದು ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ಆ್ಯಂಡ್ ನಾವು ಮಾಡುವಂಥ ನಿದ್ದೆ, ಆಮೇಲೆ ನಾವು ಸೇವಿಸುವಂಥ ಒಂದು ನೀರು, ಈ 4 ಅಂಶಗಳು ಕರೆಕ್ಟಾಗಿದೆ ಅಥವಾ ಟೈಮ್ ಟು ಟೈಮ್ ಕರೆಕ್ಟಾಗಿದೆ ಅಂತ ಅಂದಾಗ ಎಂಥವರೇ ಆದರೂ ಕೂಡ ಯಾವುದೇ ಟೈಮಲ್ಲಾದರೂ ಕೂಡ ಫ್ರೆಶ್ ಆಗಿ ಕಾಣ್ತಾರೆ. ಆಟೋಮೆಟಿಕಲಿ ನ್ಯಾಚುರಲ್ ಆಗಿ ಆ ಒಂದು ಗ್ಲೋ ಇರುತ್ತೆ. ಇದನ್ನು ನಾನು ಮಾತ್ರ ಅಲ್ಲ, ನೀವು ಕೂಡ ಈ ಒಂದು ಲೈಫ್ ಸ್ಟೈಲ್ ಪ್ಯಾಟ್ರನ್ ಅಂತ ನಾವೇನು ಕರಿತೀವಿ ಅಥವಾ ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ಅಂತ ನಾವೇನು ಕರಿತೀವಿ, ಇದನ್ನು ಅಳವಡಿಸ್ಕೊಂಡ ತಕ್ಷಣ ನಿಮ್ಮ ಬಾಡಿಯಲ್ಲಾಗಿರ್ಬೋದು, ನಿಮ್ಮ ಥಾಟ್ ಪ್ರೋಸೆಸ್ಸಲ್ಲಾಗಿರ್ಬೋದು, ನಿಮ್ಮ ಸ್ಕಿನ್ನಲ್ಲಾಗಿರ್ಬೋದು, ಹೇರಲ್ಲಾಗಿರ್ಬೋದು, ನಿಮ್ಮ ಓವರಾಲ್ ಆರೋಗ್ಯದಲ್ಲಾಗಿರ್ಬೋದು, ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತಲ್ಲಿ ನೀವು ಖಂಡಿತವಾಗ್ಲೂ ಡಿಫ್ರೆನ್ಸನ್ನು ನೋಡ್ತೀರಾ. ಹಾಗಾಗಿ ಈ ಒಂದು ಲೈಫ್ ಸ್ಟೈಲನ್ನು, ಒಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲನ್ನು, ಒಂದು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಳ್ಳೋದು ಕಷ್ಟ. ಬಟ್ ಇದನ್ನು ಅಳವಡಿಸ್ಕೊಂಡವರು ಯಾರೂ ಕೂಡ ರಿಪೆಂಟ್ ಆಗಿಲ್ಲ. ಹಾಗಾಗಿ ಡೆಫಿನೆಟ್ಲಿ ಇದಕ್ಕೆ ಒತ್ತು ಕೊಡೋದು, ಪ್ರಾಮುಖ್ಯತೆ ಕೊಡೋದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇನ್ನೊಂದು 2-3 ಕ್ವೆಶ್ಚನ್ಗಳನ್ನು ಖಂಡಿತವಾಗ್ಲೂ ನಾನು ತಗೊಳ್ತೀನಿ. ಓಕೆ, ಯುವರ್ ಕ್ವಾಲಿಫಿಕೇಷನ್ ಆ್ಯಂಡ್ ವಿಚ್ ಕಾಲೇಜ್ ಡಿಡ್ ಯು ಸ್ಟಡಿ ಅಂತ ಕೇಳಿದ್ದಾರೆ. ಸೊ ನಾನು MBA ಮುಗಿಸಿದ್ದೀನಿ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸಸ್ ಅಂತ ಏನಿದೆ, ಸೊ ಆ ಒಂದು ಕಾಲೇಜಲ್ಲಿ ಬೆಂಗಳೂರಲ್ಲೇ. ಸೊ ನಾನು ನನ್ನ MBAನ ಮುಗಿಸಿದೆ. MBA ಏನೇನು ಶುರು ಮಾಡ್ತಿದ್ದೀನಿ ಅನ್ನುವಾಗಲೇ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ, ಸಾಕಷ್ಟು ಯೂಟ್ಯೂಬಲ್ಲಿ ಬಂದಿರೋಂಥದ್ದೇ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿರೋ ಹಾಗೆ ನಾನು ರಾಜ್ ಮ್ಯೂಸಿಕಲ್ಲಿ VJ ಆಗಿ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಮಿಸ್ ಕರ್ನಾಟಕ ಆಗಿ ಸೆಲೆಕ್ಟ್ ಆದೆ. ಸೊ ಅದಾದಮೇಲೆ ಇದೇ ರೀತಿ ಮೂವೀಸ್ ಆಗಿರ್ಬೋದು, ಮೇನ್ಲಿ ಸೀರಿಯಲ್ಸ್ಗಾಗಿರ್ಬೋದು ನನಗೆ ಆಫರ್ಸ್ ಬರ್ತಾ ಹೋಯಿತು. ಹಾಗಾಗಿ ನಾನು ಯಾವುದೇ ಕಾರ್ಪೊರೇಟ್ ಜಾಬ್ಗೆ ಸ್ವಿಚ್ ಆಗಲಿಲ್ಲ, ಇದೇ ಒಂದು ಫೀಲ್ಡಲ್ಲಿ ಕಂಟಿನ್ಯೂ ಮಾಡಿದೆ. ಬಟ್ MBAನ ನಾನು ಡಿಸ್ಟಿಂಕ್ಷನಲ್ಲಿ ಮುಗಿಸ್ಕೊಂಡೆ. ಓಕೆ, ನೀವು ಉಡುಪಿನ ಅಕ್ಕ ಅಂತ ಯಾರೋ ಕೇಳಿದ್ದಾರೆ. ಇಲ್ಲಪ್ಪ, ನಾನು ನಾನೊಂದು ಮೀರಾ ಹೆಗ್ಡೆ ಅನ್ನೋಂಥ ಒಂದು ರೋಲ್ ಮಾಡೋದ್ರಿಂದ ಬಹಳ ಜನ ನನಗೆ ನೀವು ಅಂದರೆ ಉಡುಪಿನ ಅಥವಾ ಆ ಕಡೆ ಪ್ರಾಂತ್ಯದವರ ಅಂತ ಕೇಳ್ತಾರೆ. ಇಲ್ಲ, ನಾನು ಬಾರ್ನ್ ಆ್ಯಂಡ್ ಬ್ರಾಟಪ್, ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ. ಸೊ ಆ ಕ್ಯಾರೆಕ್ಟರಲ್ಲಿ ಅದು ಮೀರಾ ಹೆಗ್ಡೆ ಅನ್ನೋಂಥ ಒಂದು ಕ್ಯಾರೆಕ್ಟರ್ ಇತ್ತು. ಅದು ಬಿಟ್ಟು ನನ್ನ ಹೆಸರು ಬಂದು ಮಾನಸ ಮನೋಹರ್ ಅಂತ. ಸೊ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಆ್ಯಂಡ್ ಅದನ್ನೇ ಇನ್ನೊಬ್ಬರು ಕೇಳಿದ್ದಾರೆ. ಆ್ಯಂಡ್ ಸೊ ನಿಮ್ಮ ಊರು ಯಾವುದು ಅಂತ. ಸೊ ಅಫ್ಕೋರ್ಸ್ ಅದು ನಮ್ಮ ಬೆಂಗಳೂರು. ಓಕೆ, ಆ್ಯಂಡ್ ಇನ್ನೇನಿದೆ ಅಂದರೆ ಇದರಲ್ಲಿ ಬಹಳ ಜನ ಹಾಯ್ ಅಂತ ಕಳಿಸಿದ್ದಾರೆ. ಆ್ಯಂಡ್ ನಿಮ್ಮನ್ನು ತುಂಬ ಇಷ್ಟಪಡ್ತೀವಿ ಅಕ್ಕ, ಲವ್ ಯು ಅಕ್ಕ ಅಂತ ಕಳಿಸಿದ್ದಾರೆ. ಯು ಆರ್ ಮೈ ಫಾರ್ ಎವರ್ ಫೇವ್ರೆಟ್ ಅಂತೆಲ್ಲ ಕಳಿಸಿರೋರೆಲ್ಲ ಇದ್ದಾರೆ. ಸೊ ಈ ಥರ. ಸೊ ಅವರೆಲ್ಲರಿಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಅದನ್ನು ಒಂದು ವ್ಲಾಗ್ ಮೂಲಕ ಆನ್ಸರ್ ಮಾಡೋವಂಥದ್ದು. ಸೊ ಈ ಅಂದರೆ ವ್ಲಾಗ್ ಮೂಲಕ ಆನ್ಸರ್ ಮಾಡೋದಕ್ಕಿಂತ ಅವ್ರಿಗೆ ನಾನು ಪರ್ಸ್ನಲಿ ಥ್ಯಾಂಕ್ ಯು ಅಂತ ಹೇಳಿ ರಿಪ್ಲೈ ಮಾಡಿದ್ದೀನಿ. ಇಂಟ್ರೆಸ್ಟಿಂಗ್ ಅಂತ ಅನ್ಸೋಂಥ ಅಥವಾ ರಿಪೀಟೆಡ್ಲಿ ಬಂದಿರೋಂಥ ಕ್ವೆಶ್ಚನ್ಸ್ನ ಸೊ ನಾನು ಈ ಒಂದು ವ್ಲಾಗಲ್ಲಿ ತಗೊಳ್ತಾ ಇದ್ದೀನಿ.
ಓಕೆ, ಸೊ ಐ ಗೆಸ್ ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಅಂದರೆ ಒಂದು ತಕ್ಕ ಮಟ್ಟಿಗಿನ ಆಲ್ಮೋಸ್ಟ್ ಎಲ್ಲ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಒಂದು 6 ಮಂತ್ಸ್ 3 ಮಂತ್ಸ್ ಗ್ಯಾಪಲ್ಲಿ ನೀವು ಈ ಥರ ಕ್ವಶನ್ಸ್ ಏನು ಕೇಳ್ತೀರಾ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಥವಾ ತುಂಬ ಇರೋ ಒಂದು ಹೊಸದಾಗಿ ಯಾರಾದರೂ ಏನಾದರೂ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಅದನ್ನು ನಾನು ಇದೇ ಥರ ವ್ಲಾಗ್ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್ ಆ್ಯಂಡ್ ಹೋಪ್ಫುಲಿ ನೀವೆಲ್ಲರೂ ಕೂಡ ಈ ಒಂದು ವ್ಲಾಗನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ರೆಫರ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಸೊ ನಿಮ್ಮ ಒಂದು ಸ್ಮಾಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನೀವೇನು ಮಾಡ್ತೀರಾ ಡೆಫಿನೆಟ್ಲಿ ಅದು ನನಗಾಗಿರ್ಬೋದು ಅಥವಾ ಒಂದು ಎಂಟೈರ್ ಟೀಮೇ ಇದೆ ನನ್ನ ಪ್ರತಿಯೊಂದು ವ್ಲಾಗನ್ನ ಎಡಿಟ್ ಮಾಡಿ, ಸೊ ಅದಕ್ಕೆ ಬೇಕಾದಂಥ ಒಂದು ಯಾವುದೇ ಥರ ಒಂದು ಆಲ್ಟ್ರೇಷನ್ಸ್ ಬೇಕು ಅದನ್ನೆಲ್ಲ ಮಾಡಿ ಪೋಸ್ಟ್ ಮಾಡೋದಕ್ಕೆ. ಸೊ ಟ್ರೆಂಡ್ ಲೌಡ್ ಕಡೆಯವರ ಒಂದು ಟೀಮೇ ಇದೆ. ಸೊ ಈ ಒಂದು ಟ್ರೆಂಡ್ ಲೌಡ್ ಅನ್ನೋಂಥ ಒಂದು ಕಂಪನಿಯ ಒಂದು ಟೀಮ್ ಇದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ತುಂಬಾ ಕಷ್ಟಪಡ್ತೀವಿ. ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ಈ ಲೈಕ್ ಆ್ಯಂಡ್ ಶೇರ್ಗಳ ಮೂಲಕ ಸಿಕ್ಕಿದಂಗೂ ನಮಗೂ ಮಗದಷ್ಟು ಕೆಲಸ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಸೊ ಹಾಗಾಗಿ ಹೋಪ್ಫುಲಿ ನೀವೆಲ್ಲರೂ ಕೂಡ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಇನ್ ಈ ಒಂದು ವ್ಲಾಗ್ಗೆ. ಸೊ ಮತ್ತೊಂದು ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗೋಣ. ಆ್ಯಂಡ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮಾನಸಾಸ್ ಮ್ಯಾನ್ಯುಯಲ್. ಟೇಕ್ ಕೇರ್. ಬಾಯ್.